ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಥ್ರೆಡ್ಸ್ ವರ್ಕ್. ಇವತ್ತು ನಾನು ಸ್ಟಾರ್ಟಿಂಗ್ ಕ್ರೋಶಾ ಡಿಸೈನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಯಾರಿ ಪಲ್ಲು ಕಲರ್ ಬಂದು ಪಿಂಕ್ ಕಲರ್ ಇದೆ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ನಾನು ಗ್ರೀನ್ ಕಲರ್ ಫಸ್ಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾವತ್ತೂ ಬಾರ್ಡರ್ ಇದೇನಿದೆ ಡಬಲ್ ಕಲರ್ ಬಂದಾಗ ಅದಕ್ಕೆ ಆಪೋಸಿಟ್ ಕಲರ್ನೇ ತೊಗೋಬೇಕು. ಫಸ್ಟ್ ಏನು ಮಾಡೋಣ, ಒಂದು ನಾಟ್ ಹಾಕೊಳ್ಳೋಣ ಫ್ರೆಂಡ್ಸ್. ಫಸ್ಟು ಒಂದು ನಾಟ್ ಹಾಕ್ಕೊಂಡು ಈ ಥರ ಹಾಕಾದ್ಮೇಲೆ 5 ಚೈನ್ ಹಾಕೊಳ್ಳೋಣ ಫ್ರೆಂಡ್ಸ್. ನೋಡಿ, 1 2 3 4 5 ಈ ಥರ 5 ಚೈನ್ ಆದಮೇಲೆ ಇದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಹಾಕೋಬೇಕು ಫ್ರೆಂಡ್ಸ್. ಫಸ್ಟು ನಾವು 5 ಚೈನ್ ಹಾಕಿದ್ವಿ ಅಲ್ವಾ, ಈ ಥರ ನಾಟ್ ಹಾಕಾದ್ಮೇಲೆ ಸಾರಿ ಫ್ರೆಂಡ್ಸ್, ಡಿಸ್ಟರ್ಬ್ ಆಯಿತು. ಇವಾಗ 5 ಚೈನ್ ಹಾಕಾದ್ಮೇಲೆ 7 ಚೈನ್ ಹಾಕೋದು ಫ್ರೆಂಡ್ಸ್. 1 2 3 4 5 6 7 ಈ ಥರ 7 ಚೈನ್ ಹಾಕ್ಕೊಂಡು ನಾವು 5 ಚೈನ್ ಗ್ಯಾಪ್ಗೆ ನಾಟ್ ಹಾಕೋಬೇಕು ಫ್ರೆಂಡ್ಸ್. 7 ಚೈನ್ ಹಾಕಿ 5 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ 5 ಚೈನ್ ಹಾಕಿವಾಗ ಮತ್ತೆ ಒಂದು ನಾಟ್ ಹಾಕೊಳ್ಳೋಣ ಫ್ರೆಂಡ್ಸ್. ಐದು ಚೈನ್ ಹಾಕಾದ್ಮೇಲೆ ಇವಾಗ ಮತ್ತೆ 7 ಚೈನು. 1 2 7 ನೋಡಿ ಫ್ರೆಂಡ್ಸ್, 7 ಚೈನ್ ಹಾಕಾದ್ಮೇಲೆ 5 ಚೈನ್ ಗ್ಯಾಪ್ಗೆ ಹಾಕಬೇಕು. ಯು ಶೇಪಲ್ಲಿ ಬರಬೇಕು ಫ್ರೆಂಡ್ಸ್. ಇದು ನಾವೇನು ನಾಟ್ ಹಾಕ್ತೀವಿ ಅದು ಯು ಶೇಪಲ್ಲಿ ಬಂದರೆ ಕರೆಕ್ಟಾಗಿ ಬಂದೈತೆ ಅಂತ ಈ ಥರ ಗ್ಯಾಪ್ ನೋಡಿಕೊಂಡು ನಾಟ್ ಹಾಕಬೇಕು. ಈ ಥರ ನಾಟ್ ಹಾಕಾದ್ಮೇಲೆ 7 ಚೈನ್ಗೆ ಮತ್ತೆ 5 ಚೈನ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು 3 4 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾಟ್ ಹಾಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ 5 7 5 7 5 7 ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, ಹಾಕಿದ್ದಾಗಿದೆ. ಲಾಸ್ಟಲ್ಲಿ 3 ಚೈನ್ ಹಾಕ್ಕೊಂಡು ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡೋಣ. ಅದಕ್ಕೆ ನಾನು ಸೇಮ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ, ಬೇರೆ ದಾರ ಏನು ತೊಗೊಂಡಿಲ್ಲ. ಇದೇ ಕಲರಲ್ಲೇ ನೆಕ್ಸ್ಟ್ ಸ್ಟೆಪ್ನ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ಫಸ್ಟು ನಾವೆಲ್ಲಿಗೆ ಅವಾಗ ನಾಟ್ ಹಾಕಿದ್ವೋ ಅಲ್ಲಿಗೆ ನೋಡಿಕೊಂಡು ನಾಟ್ ಹಾಕೊಳ್ಳೋಣ ಫ್ರೆಂಡ್ಸ್. ನಾಟ್ ಹಾಕ್ಕೊಂಡು ಆದಮೇಲೆ ನಾನು ಇದರೊಳಗಡೆ ಒಂದು ಸಿಂಗಲ್ ಕ್ರೋಶಾ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇದರೊಳಗಡೆ ಒಂದು ಸಿಂಗಲ್ ಕ್ರೋಶಾ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶಾ, 2 ಸಿಂಗಲ್ ಕ್ರೋಶಾ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ 7 ಚೈನ್ ಏನು ಹಾಕಿದ್ವೋ ಅದರೊಳಗಡೆ ಈ ಥರ ಒಳಗಡೆಯಿಂದ ಒಂದು ಸಲ ತಗೊಂಡು ಒಳಗೆ ಹಿಂಗೆ ಎಳ್ಕೊಬೇಕು ಫ್ರೆಂಡ್ಸ್. ನೋಡಿ, 2ರಿಂದ 1 2ರಿಂದ 1 ಈ ಥರ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಒಳಗಡೆಯಿಂದ ಈ ಥರ ದಾರನ ಎಳ್ಕೊಬೇಕು. ಎಳ್ಕೊಂಡು 2ರಿಂದ 1 2ರಿಂದ 1 ಈ ಥರ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಆಮೇಲೆ ಇದನ್ನು ಹೈಟ್ ಮಾಡ್ಕೊಳ್ಳೋದು ಬೇಡ, ಎಷ್ಟು
ಚಿಕ್ಕ ಆಗುತ್ತೋ ಅಷ್ಟೇ ಮಾಡ್ಕೊಳ್ಳೋಣ, ಜಾಸ್ತಿ ಹೈಟ್ ಆದರೆ ಚೆನ್ನಾಗಿರಲ್ಲ. ಈ ಥರ ಫ್ರೆಂಡ್ಸ್ ನಮಗೆ 12 ಕಂಬಗಳು ಬರಬೇಕು ಫ್ರೆಂಡ್ಸ್. 12 ಕಂಬ ಬರೋ ತನಕನೂ ಹಾಕೊಂಡು ಹೋಗಬೇಕು ಫ್ರೆಂಡ್ಸ್. ಇದೇ ಥರ ಎರಡರಿಂದ ಒಂದು ಮಾಡ್ಕೊಳ್ಳೋದು, ಎರಡರಿಂದ ಒಂದು ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಜಾಸ್ತಿ ಹಾಕೊಳ್ಳೋದು ಬೇಡ, ಕಂಬ ಜಾಸ್ತಿ ಹಾಕ್ಕೊಂಡ್ರೆ ಬೀಡ್ಸ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಕೂರಲ್ಲ, ಅದು ಬೀಡ್ಸು ಹತ್ತತ್ರ ಆಗುತ್ತಲ್ಲ, ಹಂಗಾಗಿ ಸ್ವಲ್ಪ ಇದಾದಂಗೆ ಆಗುತ್ತೆ ಫ್ರೆಂಡ್ಸ್. ನಾವು ಎಷ್ಟು ಇಲ್ಲಿ ಮೆಜರ್ಮೆಂಟ್ ಫಸ್ಟು ಲೆಕ್ಕ ಹಾಕೋಬೇಕು, ಎಷ್ಟು ಕಂಬ ಹಾಕ್ತೀವಿ, ಎಷ್ಟು ಚೈನ್ ಹಾಕ್ತೀವಿ, ಅದ್ರ ಮೇಲೆ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ 12 ಚೈನ್ ಹಾಕಾಗುತ್ತೆ. ಇವಾಗ 12 ಚೈನ್ ಆದಮೇಲೆ ಇಲ್ಲಿಗೆ ನಾವು ನಾಟ್ ಹಾಕೋಬೇಕು ಫ್ರೆಂಡ್ಸ್. 5 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಒಂದು ಸಲ ನಾಟ್ ಹಾಕೊಳ್ಳೋಣ. ಇನ್ನೊಂದು ಸಲ ಕ್ರೋಶ ಮಾಡಿಕೊಂಡು ಇವಾಗ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 7 ಕಂಬದೊಳಗಡೆ 7 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಮತ್ತೆ 12 ಕಂಬ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇವಾಗ ಮತ್ತೆ ಚೈನ್ ಹಾಕ್ಕೊಂಡು 2ರಿಂದ 1ಕ್ಕೆ ಮಾಡ್ಕೊಳ್ಳೋದು, 2ರಿಂದ 1ಕ್ಕೆ ಮಾಡ್ಕೊಳ್ಳೋದು. ಒಟ್ಟಿನಲ್ಲಿ 12 ಕಂಬ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಮತ್ತೆ 12 ಕಂಬ ಹಾಕಾದ್ಮೇಲೆ 5 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಕ್ ಮಾಡೋದು ಒಂದು ಸಲ, ಆಮೇಲೆ ಮತ್ತೆ ಒಳಗಡೆಯಿಂದ ದಾರ ತಗೊಂಡು ಇನ್ನೊಂದು ಸಲ ಕ್ರೋಶ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳೋದು, 12 ಕಂಬ ಬರೋ ಥರ ಇದೇ ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಸೇಮ್ ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳೋದು, 2ರಿಂದ 1 ಮಾಡ್ಕೊಳ್ಳೋದು, 2ರಿಂದ 1 ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೋಡಿ, ಈ ಡಿಸೈನ್ ಸೆಕೆಂಡ್ ಡಿಸೈನ್ ಕಂಪ್ಲೀಟ್ ಆಗೈತೆ. ನಾನು ಲಾಸ್ಟಲ್ಲಿ 2 ಸಲ ಚೈನ್ ಹಾಕಿ ಗಂಟು ಮಾಡಿ ಎಳ್ಬಿಟ್ಟು ಗಮ್ ಹಾಕಿ ಅಂಟಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಗಂಟು ಹಾಕಿದ್ರೆ ಸುಮ್ಮನೆ ಬಿಚ್ಕೊಳತ್ತೆ, ಅದಕ್ಕೆ ಲಾಸ್ಟಲ್ಲಿ ಗಮ್ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ಗೆ ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ. ಇವಾಗ ಇಲ್ಲೊಂದು ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ಹಾಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಚೈನ್ ಹಾಕಿ ಗಂಟು ಹಾಕ್ಕೊಬಿಟ್ಟು ಇವಾಗ ಒಂದು ಕ್ರೋಶ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಕ್ರೋಶ ಮಾಡಿ ಆದಮೇಲೆ ಒಂದು ಗಂಟು ಹಾಕಿದ್ದೀನಿ, ಒಂದು ಚೈನ್ ತಗೊಂಡು 2 ಕ್ರೋಶ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಇಲ್ಲಿ ಏನು ನಾವು ಕಂಬ ಹಾಕ್ಕೊಂಡು ಬಂದಿದ್ದೀವೋ ಅಲ್ಲಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಚೈನು, ಒಂದು ಗಂಟು ಆದಮೇಲೆ ಈ ಕಂಬಗಳೊಳಗಡೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಇದ್ರೊಳಗಡೆ ಬೀಡ್ಸ್ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಈ ಥರ ತೊಗೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಸೂಜಿ ಎಳ್ಕೊಂಡು ಬೀಡ್ಸ್ ಆ್ಯಡ್ ಮಾಡ್ಕೊಂಡಿದ್ದೆ, ಇದನ್ನು ಸೂಜಿ ಒಳಗಡೆ ತೂರಬೇಕು. ಈ ಥರ ಹಾಕಿ ಇನ್ನೊಂದು ಚೈನ್ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲರೊಳಗಡೆ ಹಿಂಗೆ ಹಾಕಿ ಚೈನ್ನ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ನೊಂದು ಸಲ ತೋರಿಸ್ತೀನಿ. ಈ ಥರ ತಗೊಂಡು ಇವಾಗ ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ ಸೂಜಿ ಒಳಗಡೆ ಈ ಥರ ಬೀಡ್ಸ್ ಹಾಕೋಬಿಟ್ಟು ಈ ಥರ ಹಾಕ್ಕೊಂಡು ಚೈನ್ ಇರುತ್ತಲ್ಲ ಒಳಗಡೆಯಿಂದ ಈ ಥರ ದಾರ ತಗೊಂಡು ಈ ಥರ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೂ ಫ್ರೆಂಡ್ಸ್ ನಾನು 6 ದಾರನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ದಾರ ಇಟ್ಕೊಂಡು ಹಿಂಗೆ ಸೂಚಿ ಇರುತ್ತಲ್ಲ ಇದಕ್ಕೆ ಬೀಡ್ಸ್ ಹಾಕ್ಕೊಂಡು ಹಿಂಗೆ ಎಳ್ಕೊಂಡು ಮಣಿನ ಈ ಥರ ಒಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ
ಇಲ್ಲಿ ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಇದನ್ನು ಬೀಡ್ಸ್ನ ಈ ಥರ ಮಾಡಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಥರ ನಾವು 4 ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಜಾಸ್ತಿ ಹಾಕೋದು ಬೇಡ, ಇದಕ್ಕಿಂತ ಇದು ಸ್ವಲ್ಪ ಇದು ದಪ್ಪನೇ ಐತೆ ಬೀಡ್ಸ್. ಇನ್ನೂ ಬೀಡ್ಸ್ನ ಸಣ್ಣ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಗಂಟು ಹಾಕೋಬೇಕು. ಇವಾಗ ನಾನು 4 ಬೀಡ್ಸ್ ಹಾಕಾದ್ಮೇಲೆ 4 ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 1 4 ಬೇಡ 3 3 ಚೈನ್ ಹಾಕಾದ್ಮೇಲೆ ಇಲ್ಲಿ ಏನು ಗ್ಯಾಪ್ ಇರುತ್ತೋ ಫ್ರೆಂಡ್ಸ್ ನೋಡಿ, ಇಲ್ಲಿ ಗ್ಯಾಪ್ ಇರುತ್ತಲ್ಲ ಅದಕ್ಕೆ 2 ಚೈನ್ ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ 3 ಚೈನ್ ಹಾಕಿ 2 ಮನೆ ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಾಕಾದ್ಮೇಲೆ ಇವಾಗ ಇಲ್ಲಿಗೆ ಮತ್ತೆ ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮತ್ತೆ ಬೀಡ್ಸ್ ಸೆಟ್ ಮಾಡಿಕೊಂಡು ಪಕ್ಕದ ಮನೆಗೆ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 4 ಸಾಕು ಫ್ರೆಂಡ್ಸ್. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ವೇವಿ ಥರ ಆಗಿಬಿಡುತ್ತೆ, ಅದಕ್ಕೆ ಚೆನ್ನಾಗಿ ಬರೋಲ್ಲ, ಫುಲ್ಲೆಲ್ಲ ಸೊಟ್ಟ ಥರ ಆಗಿಬಿಡುತ್ತೆ. ಅದಕ್ಕೆ 4 ಸಾಕು. ನೀವು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ಕುಚ್ಚಾಕ್ತೀವಲ್ವ ಇಲ್ಲಿ, ಹಾಗಾಗಿ ಅಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ 4 ಇವಾಗ ಪಕ್ಕದ ಮನೆಗೆ ಈ ಥರ ಮಾಡಿ ಲಾಕ್ ಮಾಡೋದು ಬೀಡ್ಸ್ನ. ಮತ್ತು ಇಲ್ಲಿಗೆ ಬೀಡ್ಸ್ ಆ್ಯಡ್ ಮಾಡೋದು. ಇದಕ್ಕಿನ್ನೂ ಸಣ್ಣ ಬೀಡ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನೀವು ಸಣ್ಣ ಬೀಡ್ಸ್ ತೊಗೊಂಡ್ರೆ ಬೇಕಾದರೆ 5 ಬೀಡ್ಸ್ ಆದ್ರೂ ಆ್ಯಡ್ ಮಾಡ್ಕೊಳ್ಬೋದು. ನನ್ನ ಇಷ್ಟದ ಪ್ರಕಾರ 5 ಬೀಡ್ಸ್ ಎಲ್ಲ ಚೆನ್ನಾಗಿರಲ್ಲ, ಯಾಕಂದರೆ ಚೆನ್ನಾಗಿ ಕೂರಲ್ಲ. ಅದು 4 ಬೀಡ್ಸೇ ಸರಿ ಇದಕ್ಕೆ. ನಾಲ್ಕು ಬೀಡ್ಸ್ ಹಾಕೋಬೇಕು. ಈ ಥರ ಒಳಗಡೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಈ ಥರ ಲಾಕ್ ಮಾಡಾದಮೇಲೆ ನಾವಿಲ್ಲಿ ಏನು ಗ್ಯಾಪ್ ಇರುತ್ತೋ ಅಲ್ಲಿಗೆ ಒಂದು ಸಲ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಚೈನ್ಗೆ ಲಾಕ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಇನ್ನೊಂದು ಸಲ ಇದೇ ಡಿಸೈನ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ 12 ಕಂಬ ಇರುತ್ತಲ್ಲ ಅಲ್ಲಿಗೆ ತೂತಿಗೆ ಈ ಥರ ಹಾಕಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಡಿಸೈನ್ದು ಫಸ್ಟ್ ಚೈನ್ ಇರುತ್ತಲ್ಲ, ಕಂಬದೊಳಗಡೆ ತೂತು ಇರುತ್ತೋ ಅಲ್ಲಿಗೆ ಈ ಥರ ಮಾಡಿ ಸೂಜಿಯಿಂದ ದಾರನ ಎಳ್ಕೊಬೇಕು. ಈ ಥರ ಎಳ್ಕೊಂಡು ಸೂಜಿಗೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಈ ಥರ ದಾರದೊಳಗಡೆ ತೂರೋದಿದೆ ಮಣಿನ. ಈ ಥರ ಮಾಡಾದಮೇಲೆ ಇಲ್ಲಿ ಏನು ಗ್ಯಾಪ್ ಇರುತ್ತೋ ಅಲ್ಲಿಗೆ ಮತ್ತೆ ಈ ಥರ ಹಾಕಿ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇವಾಗ ಮತ್ತೆ ದಾರನ ಎಳ್ಕೊಂಡು ಅದಕ್ಕೆ ಬೀಡ್ಸ್ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡೋಣ. ಈ ಥರ ಆದಮೇಲೆ ಇಲ್ಲೇನು ಗ್ಯಾಪ್ ಇರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕು ಫ್ರೆಂಡ್ಸ್. 4 ಬೀಡ್ಸ್ನ ಹಾಕಾದ್ಮೇಲೆ ಇನ್ನು 3 ಚೈನ್ ತೊಗೊಂಡು 2 ಮನೆ ಬಿಟ್ಟು ಅದೇ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. ಇದೇ ಥರ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಈ ಗ್ಯಾಪ್ ಏನಿರುತ್ತೋ ಅಲ್ಲಿಗೆ ಕುಚ್ಚು ಕಟ್ಕೊಳ್ಳೋದು ಫ್ರೆಂಡ್ಸ್. ಆ ಗ್ಯಾಪ್ಗೆ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್.
ಈ ಥರ ಮಾಡಿ ದಾರ ಎಳ್ಕೊಂಡು ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಾದಮೇಲೆ ಇದನ್ನು ಈ ಥರ ಚೈನ್ ಲಾಕ್ ಮಾಡೋದು. ಇವಾಗ 3 ಚೈನ್, 1 2 3 ಚೈನ್ ಹಾಕಿ 2 ಮನೆ ಬಿಟ್ಟು ಕ್ರೋಶನ ಮಾಡಬೇಕು. 2 ಮನೆ ಬಿಟ್ಟು ಕ್ರೋಶನ ಮಾಡಿದ್ರೆ ಕ್ರೋಶ ಮಾಡಿ ಈ ಥರ ದಾರ ಎಳ್ಕೊಂಡು ಇದಕ್ಕೆ ಬೀಡ್ಸ್ ಆ್ಯಡ್ ಮಾಡಬೇಕು. ಇದೇ ಡಿಸೈನ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕು ಫ್ರೆಂಡ್ಸ್. ಫುಲ್ಲು ನೋಡಿ ಈ ಥರ ಮಾಡ್ಕೊತಾ ಹೋಗಬೇಕು. ಫೈನಲಿ ಈ ಡಿಸೈನ್ ಕಂಪ್ಲೀಟ್ ಆಗೈತೆ. ಇದಕ್ಕೆ ಇವಾಗ ಮಧ್ಯದಲ್ಲಿ ಕುಚ್ಚು ಹಾಕ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಆದಮೇಲೆ ಇವಾಗ ಈ ಥರ ಇದಕ್ಕೆ ಕುಚ್ಚು ಹಾಕ್ಕೊಳ್ಳೋದು ಫ್ರೆಂಡ್ಸ್. ಫೈನಲಿ ಈ ಡಿಸೈನ್ ಕಂಪ್ಲೀಟ್ ಆಗೈತೆ ನೋಡಿ ಫ್ರೆಂಡ್ಸ್, ಯಾವ ಥರ ಬಂದೈತೆ ಅಂತ. ನಾನು ಗೋಲ್ಡ್ ಕಲರ್ ಚೈನ ಆ್ಯಡ್ ಮಾಡಿದ್ದೀನಿ. ಅದನ್ನು ಹಾಕಿದ್ರೇ ಇದಕ್ಕೆ ಲುಕ್ಕಾಗಿ ಕಾಣೋದು ಫ್ರೆಂಡ್ಸ್, ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನೋಡಿ ಹೇಗಿದೆ ಅಂತ. ಈ ಡಿಸೈನ್ಗೆ 650ರಿಂದ 700 ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ಮಾಡಬೇಕು ಅಂದರೆ ಟೈಮಿಂಗ್ಸ್ ಸ್ವಲ್ಪ ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್.